ದೇವರ ದಾಸಿಮಯ್ಯ ಸಹಕಾರ ಸಂಘದ ವತಿಯಿಂದ ನಗರದ ಪಿಪಿ ವೃತ್ತದಲ್ಲಿ ದೇವರ ದಾಸಿಮಯ್ಯ ಜಯಂತಿಯನ್ನು ವಿಶೇಷವಾಗಿ ಆಚರಿಸಲಾಯಿತು. ದೇವಾಂಗ ಸಮಾಜದ ನೂರಾರು ಮಂದಿ ಸೇರಿದಂತೆ ನಾನಾ ಸಮಾಜ ಬಾಂಧವರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ದಾಸಿಮಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಖ್ಯಾತ ವಕೀಲ ವಿವೇಕ್ ಮಾತನಾಡಿ, ದೇವರ ದಾಸಿಮಯ್ಯ ಸೇರಿದಂತೆ ಬಸವಾದಿ ಶರಣರ ವಚನಗಳಲ್ಲಿ ಅಡಕವಾಗಿರುವ ಸಂದೇಶಗಳು ಮನುಕುಲಕ್ಕೆ ದಾರಿದೀಪವಾಗಿದೆ. ವಚನಗಳು, ದಾಸರ ವಾಣಿಗಳನ್ನು ಕೇಳಿದರೆ ಸಾಲದು, ಪಾಲಿಸುವ ಸಂಕಲ್ಪವನ್ನ ನಾವೆಲ್ಲ ಮಾಡಿದ್ದೇ ಆದರೆ ಜಾತಿ ಜಾತಿಗಳ ನಡುವಿನ ವೈಷಮ್ಯ, ಮೂಢನಂಬಿಕೆಗಳೊಂದಿಗೆ ಸಾಗುತ್ತಿರುವ ನಮ್ಮ ಜೀವನ ಮುಕ್ತವಾಗಿ ಸಮಾಜದಲ್ಲಿ ಸಾಮರಸ್ಯದ ಸಂಕೋಲೆ ಬಲಗೊಳ್ಳಲು ಸಹಕಾರಿಯಾಗಲಿದೆ ಎಂದು ಕಿವಿಮಾತು ಹೇಳಿದರು. ದೇವಾನುದೇವತೆಗಳಿಗೆ ವಸ್ತ್ರವನ್ನು ಸಿದ್ಧಪಡಿಸಿಕೊಟ್ಟ ದೇವಾಂಗ ಸಮಾಜಕ್ಕೆ ಯುಗಯುಗಾಂತರಗಳ ಇತಿಹಾಸವಿದೆ ಎಂದರು. ತಾಲೂಕು ಒಕ್ಕಲಿಗರ ಸಮಾಜದ ಅಧ್ಯಕ್ಷ ಆರ್ ಅನಂತಕುಮಾರ್ ಮಾತನಾಡಿ, ದೇವಾಂಗ ಸಮಾಜ ನಾಗರಿಕ ಸಮಾಜದ ರಾಯಭಾರಿಗಳು ಎಂದು ಶ್ಲಾಘಿಸಿದವರು, ಸಮಾಜಕ್ಕೆ ವಸ್ತ್ರವನ್ನು ಪ್ರದಾನ ಮಾಡಿದ ತಮ್ಮ ಕುಲಕಸುಬಿಗೆ ಅಂದು ಇಂದು ಮುಂದೂ ಸಹ ಪ್ರತಿಯೊಂದು ಸಮಾಜವೂ ಆಭಾರಿಯಾಗಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಸಾಂಪ್ರದಾಯಿಕ ಉಡುಗೆ ಸಿದ್ಧಪಡಿಸುವ ನೇಕಾರರ ಬದುಕು ಅಭದ್ರತೆಗೆ ಒಳಗಾಗುತ್ತಿರುವುದು ಕಳವಳದ ಸಂಗತಿಯಾಗಿದೆ. ನೇಕಾರರ ಹಿತ ಕಾಯುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕಿದೆ ಎಂದು ಮನವಿ ಮಾಡಿದರು. ವೈದ್ಯ ಡಾ ಶಿವಕುಮಾರ್ ಮಾತನಾಡಿ, ದೇವಾಂಗ ಸಮಾಜ ಒಂದು ಸಣ್ಣ ಸಮಾಜವಾಗಿದ್ದರೂ ಇತರ ಸಮಾಜ ಹಾಗೂ ಸಮುದಾಯಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿರುವುದರಿಂದ ದೇವಾಂಗ ಸಮಾಜದ ಬಗ್ಗೆ ಎಲ್ಲರಿಗೂ ವಿಶೇಷವಾದ ಗೌರವವಿದೆ. ಆದರೆ ಸಣ್ಣ ಸಮಾಜವಾಗಿರುವ ನೀವು ಸಂಘಟಿತರಾಗಬೇಕು. ಆಗ ಮಾತ್ರ ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಸದೃಢರಾಗಲು ಸಾಧ್ಯವಾಗುತ್ತದೆ ಎಂದು ದೇವಾಂಗ ಸಮಾಜ ಬಾಂಧವರಿಗೆ ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ನಗರಸಭೆಯ ಪೌರಾಯುಕ್ತ ಕೃಷ್ಣಮೂರ್ತಿ, ಉಪ ತಹಸೀಲ್ದಾರ್ ಶಿವಶಂಕರ್, ತಾಲೂಕು ದೇವಾಂಗ ಸಮಾಜದ ಅಧ್ಯಕ್ಷ ಗಿರಿಯಪ್ಪ, ದೇವರ ದಾಸಿಮಯ್ಯ ಸಹಕಾರ ಸಂಘದ ಅಧ್ಯಕ್ಷ ಪರಮೇಶ್, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್ವಿ ನವೀನ್ ಕುಮಾರ್, ದೇವರ ದಾಸಿಮಯ್ಯ ಸಹಕಾರ ಸಂಘದ ಕಾರ್ಯದರ್ಶಿ ಕೋಳಗುಂದ ಸ್ವಭಾವ್, ಜಿಲ್ಲಾ ಕಾರವೇ ಉಪಾಧ್ಯಕ್ಷ ಹೇಮಂತ್ ಕುಮಾರ್, ತಾಲೂಕು ಅಧ್ಯಕ್ಷ ಕಿರಣ್ ಕುಮಾರ್ ಮಾತನಾಡಿದರು. ವೇದಿಕೆಯಲ್ಲಿ ಸಮಾಜದ ಮುಖಂಡರಾದ ತಮ್ಮಯ್ಯ ಶೆಟ್ಟಿ, ಮಹೇಂದ್ರ ಕುಮಾರ್, ರೈಲ್ವೆ ರಂಗಣ್ಣ, ಯಳವಾರೆ ರಂಗನಾಥ್, ಕುರುವಂಕ ಸಂತೋಷ್, ಮೆಕ್ಯಾನಿಕ್ ಶೇಖರ ಮತ್ತು ಇತರರು ಉಪಸ್ಥಿತರಿದ್ದರು. ಅದೇ ರೀತಿ ನಮ್ಮ ಜನಾಂಗ ಬಟ್ಟೆ ಕೊಡೋದ್ರಲ್ಲಿ ನಾವು ಅಷ್ಟೇ ಪ್ರಾಮುಖ್ಯತೆ, ಎರಡನೇ ನಾವು ಬರ್ತೀವಿ ಅಂತ ಒಂದು ಇದನ್ನ ಈ ದೇವರ ದಾಸಿಮಯ್ಯ ಆಗಿರ್ಬೋದು, ಇನ್ನೊಬ್ಬರ ಏನು ಇವತ್ತಿನ ದಿವಸ ಜಯಂತಿಗಳನ್ನ ಆಚರಣೆ ಮಾಡ್ತಾ ಇದೀವೋ ಆ ಮಹನೀಯರೆಲ್ಲ ಈ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿದ್ದಿ ಸರಿಯಾದ ದಾರಿಗೆ ತರ್ತಕ್ಕಂಥ ವ್ಯಕ್ತಿಗಳನ್ನ ಇವತ್ತಿನ ದಿವಸ ಜಯಂತಿಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ. ದೇವಾಂಗ ಸಮಾಜದ ಮಹಿಮಾ ಪುರುಷ, ಆದ್ಯ ವಚನಕಾರ, ನೇಕಾರ ಸಂತ ಶ್ರೀ ದೇವರ ದಾಸಿಮಯ್ಯನವರ ಜಯಂತ್ಯೋತ್ಸವವನ್ನು ಶ್ರೀ ದೇವರ ದಾಸಿಮಯ್ಯ ದೇವಾಂಗ ಸಮಾಜ ಟ್ರಸ್ಟ್ ಅರಸೀಕೆರೆ ಹಾಗೂ ಶ್ರೀ ದೇವಾಂಗ ತಾಲೂಕು ದೇವಾಂಗ ಸಂಘ ಅರಸೀಕೆರೆ ಈ ಎರಡೂ ಸಂಘಗಳ ಸಹಯೋಗದಲ್ಲಿ ಈ ದಿನ ಅರಸೀಕೆರೆ ನಗರದ ಪಿಪಿ ವೃತ್ತದಲ್ಲಿ ಈ ದೇವರ ದಾಸಿಮಯ್ಯನವರ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಈ ದಿನ ಆಯೋಜಿಸುತ್ತೇವೆ. ಈ ಸಂದರ್ಭದಲ್ಲಿ ಈ ಸುಂದರ ಸಮಾರಂಭಕ್ಕೆ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀಯುತ ಗಿರಿಯಪ್ಪನವರು, ಅಧ್ಯಕ್ಷರು ತಾಲೂಕು ದೇವಾಂಗ ಸಂಘ ಅರಸೀಕೆರೆ, ಇವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಈ ಸಮಾರಂಭದ ಪರವಾಗಿ, ಇವೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆಗಮಿಸಿರ್ತಕ್ಕಂಥ ಶ್ರೀ ಅನಂತಕುಮಾರ್ ಅವರು, ಅಧ್ಯಕ್ಷರು ಅರಸೀಕೆರೆ, ಇವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ದೇವಾಂಗ ಸಮಾಜದ ಟ್ರಸ್ಟ್ ಹಾಗೂ ತಾಲೂಕು ದೇವಾಂಗ ಸಂಘದ ವತಿಯಿಂದ ಈ ಕಾರ್ಯಕ್ರಮದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರು ವಕೀಲರು, ಅರಸೀಕೆರೆ ನಗರ, ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ಹೇಮಂತ್ ಕುಮಾರ್ ಅವರು, ಜಿಲ್ಲಾ ಉಪಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಪರವಾಗಿ ದೇವಾಂಗ ಸಮಾಜದ ಬಂಧುಗಳ ಪರವಾಗಿ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಕೃಷ್ಣಕುಮಾರ್ ಅವರು ವೃತ್ತ ನಿರೀಕ್ಷಕರು ಅರಸೀಕೆರೆ ನಗರ ಪೊಲೀಸ್ ಠಾಣೆ ಕೋರ್ತಾ ಇದ್ದೇನೆ. ಒಡಲುಗೊಂಡವನೆಂದು ನೀನೊಮ್ಮೆ ಚರಿದು ನುಡಿಯದಿರು, ಒಡಲುಗೊಂಡವನೆಂದು ನೀನೊಮ್ಮೆ ಚರಿದು ನುಡಿಯದರು, ನೀನೊಮ್ಮೆ ಒಂದು ಸಾರಿ ಒಡಲುಗೊಂಡು ನೋಡ ರಾಮನಾಥ ಅಂತ ನೋಡಿ. ಹಾಗೂ ದೇವರ ದಾಸಿಮಯ್ಯ ದೇವಾಂಗ ಸಂಘ ಆಯೋಜಿಸಿದಂಥ ವಚನಕಾರ ದೇವರ ದಾಸಿಮಯ್ಯ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ಸಮಾಜದ ಎಲ್ಲ ಬಂಧುಗಳೇ, ಈ ಒಂದು ದೇವಾಂಗ ಸಮಾಜ ಆದಿಯಿಂದ ಬಂದಂಥ ಸಮಾಜ ಆಗಿದ್ದು ಇವತ್ತಿನವರೆಗೂ ಸಮಾಜದ ಮಾನವವನ್ನು ಕಾಪಾಡಿಕೊಂಡು ಬಂದಂಥ ಸಮಾಜಕ್ಕೆ ಅದರದ್ದೇ ಆದ ಕೌಶಲ್ಯವನ್ನು ಅದು ಹೊಂದಿದೆ. ಅದು ರಕ್ತಗತವಾಗಿ ಅವರಿಗೆ ಈ ವೃತ್ತಿ ಬಂದಿದೆ. ಯಾರೂ ಅವರಿಗೆ ಕಲಿಸ್ಬೇಕಾದಂಥ ವೃತ್ತಿ ಅಲ್ಲ. ಆದರೆ ಒಂದು ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾರೆ, ಸಾಕಷ್ಟು ಜನ ಇಲ್ಲಿ ಹಿರಿಯರಿದ್ದೀರ, ತಾಯಂದಿರಿದ್ದೀರ, ನಿಮ್ಮ ಮಕ್ಕಳನ್ನು ವಿದ್ಯೆಯ ಜೊತೆಗೆ ಕೌಶಲ್ಯಾಭಿವೃದ್ಧಿಯನ್ನು ಕಲಿಸೋದನ್ನು ಪ್ರಯತ್ನಗಳನ್ನು ನೀವು ಮಾಡಿ. ಅದೇ ದೇವರ ದಾಸಿಮಯ್ಯನವರು ತಮ್ಮ ಕಾಯಕತೆ ಜೊತೆಗೆ ಅವರು ವಚನವನ್ನು ಸಹ ಹೇಗೆ ಬರೆದ್ರು ಅದೇ ರೀತಿ ನಿಮ್ಮ ಮಕ್ಕಳು ಕಾಯಕದ ಜೊತೆಗೆ ವಿದ್ಯೆಯನ್ನು ಕಲಿತು ಕೌಶಲ್ಯವನ್ನು ಅವರು ವೃತ್ತಿ ಮಾಡಿಕೊಂಡಿದ್ದೇ ಆದರೆ ಖಂಡಿತ ನಮ್ಮ ಮಕ್ಕಳು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾರೆ. ದಯವಿಟ್ಟು ವಿದ್ಯೆ ಜೊತೆಗೆ ಮಕ್ಕಳಿಗೆ ತಮ್ಮ ಕುಲಕಸುಬುಗಳನ್ನು ಕಲಿಸೋದನ್ನು ಪರಿಚಯ ಮಾಡಿಕೊಡಿ. ಇವತ್ತಿನ ಒಂದು ಸಮಾಜ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಕುಲಕಸುಬಿಗೆ ಗೌರವವನ್ನು ನಮ್ಮ ಮಕ್ಕಳು ಕೊಡ್ತಾ ಇಲ್ಲ. ಇವತ್ತು ತುಂಬ ನೋವಿನ ಸಂಗತಿ ಮತ್ತು ಸಂಗತಿ ಹೇಳೋದುವಂಥ ಸಂಗತಿ. ಇವತ್ತು ಇಂಥ ಒಂದು ವೃತ್ತಿನ ನಾವು ಕೈ ಹಿಡ್ಕೊಂಡು ನಾವು ಬೇರೆ ವೃತ್ತಿ ಕಡೆ ಮಖ ಮಾಡಿ ನೋಡ್ತಾ ಇದ್ವಿ. ಇವಾಗ ಖಂಡಿತ ತಾಯಂದಿರು ಮಕ್ಕಳಿಗೆ ಮನೆಯಲ್ಲಿ ಇದ್ದುವಂಥ ಕೆಲಸಗಳು ಆಗಬೇಕು. ಇವತ್ತು ಒಂದು ಉದಾಹರಣೆ ನಾನು ಕೊಡ್ತೀನಿ. ಇದೇ ಹೆಣ್ಣು ಮಕ್ಕಳು ಬೆಳಗಿನ ಜಾವ 4 ಗಂಟೆ ಹೋಗಿ ಇದೇ ರೇಷ್ಮೆ ಸೀರೆಗೆ ರಾತ್ರಿ ಎಲ್ಲ ಚಮಕನ ಹಾಕ್ಸ್ಬೋದು ಅಂತ. ಇದನ್ನು ಯಾರು ಮಾಡೋದ್ರಿಂದ ನಿಮ್ಮ ಸಮಾಜದ ನಿಮ್ಮ ನೇಕಾರರು ಮಾಡಿದಂಥ ಸೀರೆ ಅದು. ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು. ಅಂಥ ಒಂದು ಬೇಡಿಕೆ ಇರೋಂಥ ಸೀರೆಗಳನ್ನು ಇವತ್ತು ತಯಾರಾಗ್ತಾ ಇದ್ದಾರೆ. ಅಂಥ ಒಂದು ವ್ಯವಸ್ಥೆ ನಿಮ್ಮಲ್ಲಿದೆ, ಅಂಥ ಒಂದು ಕೌಶಲ್ಯ ನಿಮ್ಮಲ್ಲಿದೆ. ನಿಮ್ಮ ಮಕ್ಕಳಿಗೆ ಅದನ್ನು ಪರಿಚಯ ಮಾಡಿಕೊಡಿ. ಇದು ಬೇರೆಯವ್ರ ಸುತ್ತಾಗದೆ ಬಿಡಬೇಡಿ ಅನ್ನೋ ಸಂದರ್ಭದಲ್ಲಿ ನಾನು ಹೇಳ್ತಾ, ಹೆಂಗೆ ಜಗತ್ತು ಬದಲಾಗುತ್ತೋ ಹಾಗೆ ನಮ್ಮ ಮಕ್ಕಳನ್ನ ಬದಲಾಗುತ್ತಾ ಸ್ಥಿತಿವಂತಿಗೆ ನೀವು ತೆಗೆದುಕೊಂಡದ್ದು. ಖಂಡಿತ ಯಾವ ಸಮಾಜವು ಬಡತನದಿಂದ ಹೇಗೆ ಅಂತ ಬದುಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರ ವೃತ್ತಿಗಳನ್ನು ಯಾವಾಗ ಅರಿತಾ ಹೋಗ್ತಾ ಇದೀವೋ ಅವಾಗ ಅವ್ರ ಬಡತನ ಅವರಿದ್ದೇ ಬೆಳ್ಕೊಂಡು ಬರ್ತಾ ಇದೆ. ದಯವಿಟ್ಟು ನಿಮ್ಮ ವೃತ್ತಿಗಳಿಗೆ ನೀವು ಮೊದಲು ಗೌರವ ಕೊಡುವುದನ್ನು ಮಕ್ಕಳಿಗೆ ಕಲಿಸ್ತಾ ಬನ್ನಿ. ಖಂಡಿತ ನಿಮ್ಮ ಸಮಾಜ ಇನ್ನೂ ಉತ್ತಮ ಮಟ್ಟಿಗೆ ಬೆಳೆಯುತ್ತೆ. ಅದೇ ರೀತಿ ಇವತ್ತು ಸಮಾಜದ ಕೆಲವು ನ್ಯೂನತೆಗಳು, ಕಾನೂನಲ್ಲಿ ತೊಡಕುಗಳು ಸಾಕಷ್ಟು ಬಂದಿದೆ. ಅದನ್ನು ಹೋರಾಟ ಮಾಡುವಂಥ ಶಕ್ತಿ ಭಗವಂತ ನಿಮ್ಗೆ ಎಲ್ಲರೂ ಕೊಡಲಿ. ನಿಮ್ಮ ನೇಕಾರರ ಒಂದು ಏನು ಹೋರಾಟ ಇದೆ ಸರ್ಕಾರದ ಕಿಲು ಮುಟ್ಟೋ ರೀತಿ ಆಗಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ನನ್ನ ಅಣ್ಣ ತಮ್ಮಂದಿರಾದ ದೇವಾಂಗ ಸಮಾಜದ ಎಲ್ಲ ಮುಖ್ಯಸ್ಥರಿಗೂ ನಮಸ್ಕರಿಸ್ತಾ, ನನಗೆ ಇದು ಮಾತಾಡಿದ ಫಂಕ್ಷನ್ನಲ್ಲಿ ಏನು ಮಾತಾಡೋದು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ನಿನ್ನೆ ನಮ್ಮ ಆನಂದ ಕರೆದ್ರು ನೀವು ಬರಲೇಬೇಕು ಅಂದರೆ ಏನು, ದೇವರ ದಾಸಿಮಯ್ಯ ಅಂದರೆ ಯಾರು, ದೇವರ ದಾಸ ನಮ್ಮ ಅಯ್ಯ, ಆತನೇ ದೇವರ ದಾಸಿಮಯ್ಯ, ಆತನೇ ನಮ್ಮ ತಂದೆ, ಆತನೇ ಗುರು. ದೇವರ ಅಂಗಾಂಗ ದೇವಾಂಗ. ನೀವೆಲ್ಲರೂ ಕೂಡ ನಮ್ಮ ಮಾನ ಮುಚ್ಚೋದು ನೀವು ತಯಾರಿಸಿರೋ ಬಟ್ಟೆಯಿಂದ, ನಮ್ಮ ಮರ್ಯಾದೆ ಮುಚ್ಚೋದು ನೀವು ಕೊಡೋ ವಸ್ತ್ರದಿಂದ, ನಮ್ಮ ಅಂತಸ್ತು ಏರೋದು ನಾವು ಹಾಕೊಳ್ಳೋ ಬಟ್ಟೆಯಿಂದ, ಅದನ್ನು ತಯಾರು ಮಾಡೋದು ನೀವು. ಇಂತಹ ಶ್ರೇಷ್ಠ ವೃತ್ತಿಯಲ್ಲಿ ನಮ್ಮ ಸಮಾಜದ ಗೌರವವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ ನಿಜವಾಗ್ಲೂ ದೇವಾಂಗ ಶೆಟ್ಟರು ಯಾರು ಅಂದರೆ ನನಗೇನು ನನ್ನ ಜಾತಿನೇ ಒಂದು ಇನ್ನೊಬ್ಬರು ಅನ್ಕೊಂಡಿದ್ದೆ ನಾನು. ದೇವರ ದಾಸಿಮಯ್ಯ ಅವರು ಹೋಗ್ತಾ ಇದ್ದೆ, ಕ್ರಾಂತಿಕಾರಿ ಬಸವಣ್ಣವ್ರು ಕೇಳಿದ್ದೀವಿ, ಕ್ರಾಂತಿಕಾರದ ಏನೇನು ಮಾಡಿದ್ರು,
ಅದಕ್ಕೆ ಮೂಲ ಪುರುಷ ಭಾರತ ಅಖಂಡ ಭಾರತದ ವಚನಕಾರರಲ್ಲಿ ಪ್ರಧಾನ ಫಸ್ಟ್ ವ್ಯಕ್ತಿನೇ ದೇವರ ದಾಸಿಮಯ್ಯ ಅವರು. ಇಂತಹ ದೇವರ ದಾಸಿಮಯ್ಯ ಅವರ ಪ್ರಿನ್ಸಿಪಲ್ಗಳು ಏನಿದೆ ಜೀವನದಲ್ಲಿ ನಾವು ಫಾಲೋ ಮಾಡೋದು ತುಂಬ ಇದೆ. ಈ ಪ್ರಿನ್ಸಿಪಲ್ ಮೇಲೆ ನಮ್ಮ ರಾಷ್ಟ್ರ ಇಷ್ಟು ಚೆನ್ನಾಗಿರೋದಕ್ಕೆ ಸಾಧ್ಯ. ಇಲ್ಲಿ ಬಹಳ ಜನ ಮಾತೆಯಾಗಿದ್ದೀರ ನೀವು ಹೆಣ್ಮಕ್ಳು. ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ದೇವ್ರ ದಾಸಿಮಯ್ಯ ಹೇಳ್ತಾರೆ. ಒಬ್ಬರು ಇಬ್ಬರು ವಿದ್ಯಾರ್ಥಿಗಳು ಬರ್ತಾರೆ, ಬಂದು ದೇವ್ರ ದಾಸಿಮಯ್ಯ ಹೇಳ್ತಾರೆ, ನಾನು ಸನ್ಯಾಸಿ ಆಗಿರ್ಲೋ ಇಲ್ಲ ಗೃಹಸ್ಥ ಆಗಿರ್ಲೋ ಅಂತ ಹೇಳಿದಾಗ ಇದು ಭಾಳ ಅವ್ರು ಹೇಳ್ತಾರೆ, ಬಾರಪ್ಪ ಬಂದ ಮೇಲೆ ಅವ್ರಿಗೆ ಅತಿಥಿ ಸತ್ಕಾರ ಮಾಡಿ ಕೂರಿಸ್ಬಿಟ್ಟು ಇವ್ರ ಕೆಲಸ ಇವ್ರು ಮಾಡ್ತಾ ಇರ್ತಾರೆ. ಬಟ್ಟೆ ನೇಯ್ತಾ ಇರ್ತಾರೆ, ಬಿಸಿಲಲ್ಲಿ ಕೂತ್ಕೊಂಡು ಬಟ್ಟೆ ನೇಯ್ತಾ ಇರ್ತಾರೆ. ಬಟ್ಟೆ ನೇಯ್ಬೇಕಾದ್ರೆ ಅವ್ರ ಹೆಂಡತಿಗೆ ಹೇಳ್ತಾರೆ, ದುಗ್ಗಳೇನವ್ರಿಗೆ, ನೀನೊಂದು ದೀಪ ತಗೊಂಡ್ ಬಾ ಅಂತ. ದೀಪ ತಂದು ಆ ಬಿಸಿಲಲ್ಲಿ ದೀಪ ಇಡ್ತಾರೆ ಅವ್ರ ಹೆಂಡತಿ. ಅವಾಗ ಏನು ನಾವು ಸರಿಯಾದ ವ್ಯಕ್ತಿ ಕೇಳಕ್ ಬಂದಿದ್ದೀವೋ ಅಡ್ವೈಸ್, ಇವರೇ ಬಿಸಿಲಲ್ಲಿ ದೇವ್ರ ದೀಪ ತರಿಸ್ತಾ ಇದ್ದಾರಲ್ಲ. ಅದಾದ್ಮೇಲೆ ಬಿಸಿಲು ತುಂಬ ಇರುತ್ತೆ, ಒಂದು ತಲೆ ಮೇಲೆ ಒಂದು ವಸ್ತ್ರ ಹಾಕೊಂಡು ಕೆಲಸ ಮಾಡ್ತಿರ್ತಾರೆ. ಅವ್ರ ಹೆಂಡತಿಗೆ ಇನ್ನೊಂದು ತಲೆ ಮೇಲೆ ವಸ್ತ್ರ ತಂದು ಹಾಕೊಂಡು ನನಗೆ ಅಂತ. ಅವ್ರ ಹೆಂಡತಿ ಮತ್ತೆ ಏನು ಮಾತಾಡಲ್ಲ, ತಂದು ಇನ್ನೊಂದು ತಲೆ ಮೇಲೆ ಒಂದು ವಸ್ತ್ರ ಹೊರಿಸೋರ್ತಾರೆ. ಅದಾದ್ಮೇಲೆ ಕುಡಿಯೋಕ್ಕೆ ನನಗೆ ಗಂಜಿ ತಗೊಂಬ ಅಂತ, ತಣ್ಣಗಿರೋ ಗಂಜಿ ತಗೊಂಬ ಅಂತಾರೆ. ಆ ಗಂಜಿ ಕೂಡ ತಣ್ಣಗಿರುತ್ತೆ. ತಂದು ಒಂದು ಗುಡ್ಡಕ್ಕೆ ಕುಡಿದ್ಬಿಟ್ಟು ಏನು ಇಷ್ಟೊಂದು ಬಿಸಿ ಇರೋದು ತಂದ್ಕೊಟ್ಟಿದ್ಯಾ, ತಣ್ಣಗಿರೋ ತಗೊಂಬ ಅಂತ. ಅವ್ರ ಹೆಂಡತಿ ಅಲ್ಲೇ ನಿಂತ್ಕೊಂಡು ಗಾಳಿ ಹೊಡಿಯೋಕ್ಕೆ ಶುರು ಮಾಡ್ತಾರೆ. ಅದು ಬಂದಿರೋ ಇಬ್ಬರು ಮಕ್ಕಳು ಹುಡುಗರು, ನಾನು ಗೃಹಸ್ಥನಾಗಬೇಕು, ನಾನು ಸನ್ಯಾಸಿ ಆಗಬೇಕು ಅಂತ ಕೇಳಾಗ ಯಾರು ಹುಚ್ಚಿನ ಹತ್ರ ಬಂದ್ಬಿಟ್ಟಿದ್ದೀವಲ್ಲಪ್ಪ ಹಿಂಗೆ ಕೇಳಕ್ಕೆ ಅಂತೇಳಿ ಗುರುಗಳೇ ಹಿಂಗೆ ಎದ್ದಳಕ್ಕೆ ಶುರು ಮಾಡ್ತಾನೆ. ನೋಡಿ ಕರೆಕ್ಟ್ ಸ್ಪಾಟಕ್ಕೆ ಬಂದರೆ ನೀವು ಹೇಳಿದ್ದ ಮಾತನ್ನ ಕೇಳಿಕೊಂಡು ಅರ್ಥಕೊಂಡು ನನ್ನ ತಪ್ಪು ಸರಿ ಯಾವುದೂ ಇಲ್ಲ, ಗಂಡ ಹೇಳಿದ್ದು ಸರಿ ಅಂತ ನನ್ನ ಹೆಂಡತಿ ಮಾಡಿದ್ನಲ್ಲ, ಅವಳು ಅಂತ ಹೆಂಡತಿ ಸಿಕ್ಕರೆ ನೀನು ಗೃಹಸ್ಥನಾಗು, ಇಲ್ಲದೇ ಇದ್ರೆ ಸನ್ಯಾಸಿ ಆಗುವಂತ. ಸೊ ದೇವರನ್ನೇ ಚಾಲೆಂಜ್ ಮಾಡುವಂತಹ ಪರಮಾತ್ಮ ಶಂಕರನ್ನ ಒಲಿಸಿಕೊಂಡು ಈತನಿಗೆ ಅಕ್ಷಯ ಪಾತ್ರ ಕೊಡುವಂತಹ ಮಾಡಿಕೊಂಡಂತಹ ವ್ಯಕ್ತಿ ನಿಮ್ಮ ದೇವರ ದಾಸಿಮಯ್ಯ. ದೇವರ ದಾಸಿಮಯ್ಯನ ಬಗ್ಗೆ ಅರಿವಿಲ್ಲದಲೇ ಇರೋರು ಮಾತಾಡಬಹುದಷ್ಟೇ. ಇವರು ಬಸವಣ್ಣನಿಗಿಂತ ಹೆಚ್ಚು ಕ್ರಾಂತಿಕಾರಕ ಪುರುಷ, ಬಹಳ ಆದಿ ಪುರುಷ, ವಚನಕಾರರಲ್ಲಿ ನಂಬರ್ 1 ಫಸ್ಟ್ ಶುರು ಮಾಡಿದ್ದೇ ಇವರು ವಚನಗಳು. ಇಂತಹ ಗುರುಗಳನ್ನ ತಾವೆಲ್ಲರೂ ಪಡೆದಿದ್ದೀರಾ. ಇವರು ನಿಮಗಷ್ಟೇ ಅಲ್ಲ, ದೇವಾಂಗರದವ್ರಿಗಲ್ಲ ಅಷ್ಟೇ ಅಲ್ಲ, ನಮ್ಮ ಭಾರತದ ಸಮಾಜ ಮನುಷ್ಯತ್ವ ಯಾರಿಗಿದೆ ಎಲ್ಲರಿಗೂ ಕೂಡ ಇವರು ಗುರು. ಇವರನ್ನ ನಾವು ಕೂಡ ತುಂಬ ಆತ್ಮಸಾಕ್ಷಿಯಿಂದ ನಾವು ಒಪ್ಕೊಳ್ತೀವಿ. ಶಿವನನ್ನು ಒಲಿಸಿ ಶಿವನಿಂದ ಆಶೀರ್ವಾದ ಪಡೆದು ಸಂತನಾಗಿ ಹಲವಾರು ವಚನಗಳನ್ನ ರಚಿಸಿ ಇವತ್ತಿಗೂ ಆಧುನಿಕ ಯುಗದಲ್ಲೂ ನಾವು ಅವರ ವಚನಗಳನ್ನ ತಿಳಬೇಕು. ಇವತ್ತು ನಮ್ಮ ಮೇಡಮ್ ಅವರು ಹೇಳ್ತಾ ಇದ್ರಲ್ಲ, ಈ ಥರ ವಚನಗಳನ್ನು ಸಾವಿರಾರು ವಚನಗಳನ್ನ ರಚನೆ ಮಾಡಿದ್ದಾರೆ. ನಾವು ಅವರನ್ನು ನೆನೆಸ್ಬೇಕಂತ ಇವತ್ತೇನು ನಮ್ಮ ಪರಮೇಶ್ವರು ಎಲ್ಲರೂ ಸೇರಿಸಿ ಒಂದು ಕಾರ್ಯಕ್ರಮನ ಮಾಡ್ತಾರೆ. ಅವರಿಗೆ ಅಭಿನಂದನೆ ತಿಳಿಸ್ತೀನಿ. ಹಾಗೂ ನಮ್ಮ ಗಿರಿಯಪ್ಪವರು ಸಮಾಜವನ್ನು ಸುಮಾರು 16 ವರ್ಷಗಳಿಂದ ಕಟ್ಟಿ ಒಂದು ಚುರುಟಿಯನ್ನು ಕಟ್ಟಿದ್ದಾರೆ. ಅವರಿಗೆಲ್ಲ ಅಭಿನಂದನೆ ತಿಳಿಸಿ ಸಮಾಜವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಎಲ್ಲ ಜನಾಂಗದ ಸಮಾಜ ಬಂದಿದೆ. ದೇವಾಂಗ ಅಂದರೆ ಮೊನ್ನೆ ಬಂದಂಥ ಒಂದು ಸಮಾಜ ಅಲ್ಲ, ಯುಗಾಂತರಗಳಿಂದ ಇರೋಂಥ ಒಂದು ಸಮಾಜ. ದೇವಾಂಗ ಅಂದರೆ ಇದರ ಹಿನ್ನೆಲೆ ದೇವದಾಸಿಯರಿಗೆ ವಸ್ತ್ರಗಳನ್ನು ಕೊಡುಗೆ ಕೊಟ್ಟಂಥ ಸಮಾಜ ದೇವಾಂಗ ಸಮಾಜ. ಮತ್ತು ಈ ವಚನಗಳನ್ನು ಸಮಾಜಕ್ಕೆ ಕೊಡುಗೆ ಕೊಟ್ಟಂಥ ಸಮಾಜ ದೇವಾಂಗ. ಹೀಗಾಗಿ ದೇವಾಂಗ ಸಮಾಜ ಏನಿದೆಯಲ್ಲ, ಭಾರಿ ವ್ಯಕ್ತಿಗತವಾಗಿ ಒಂದು ಇಡೀ ದೇಶದ ಸಮಾಜಕ್ಕೆ ಕೊಟ್ಟಂಥ ಮೆಸೇಜ್ ಸಂಘ. ಇಂಥ ಸಮಾಜದ ಇಂಥ ಸಂಘದಲ್ಲಿ ನನ್ನನ್ನೊಬ್ಬರು ಕರೆದು ಈ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ದೇವಾಂಗ ಸಮಾಜದ ಎಲ್ಲ ಗಣ್ಯರಿಗೆ ವಂದನೆಗಳನ್ನು.
3-4 ವರ್ಷದ ಕೆಳಗೆ ಇದೇ ರೀತಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಮತ್ತು ಇವತ್ತು ಈ ವೃತ್ತದಲ್ಲಿ ಈ ಒಂದು ಜಯಂತಿ ಕಾರ್ಯಕ್ರಮವನ್ನು ಮಾಡಿ ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂದರೆ ದೇವಾಂಗ ಸಮಾಜದ ಎಲ್ಲ ಮುಖಂಡರು ಒಂದು ಸೇರಿ ಮಾಡ್ತಾ ಇರೋದು ವೈಯಕ್ತಿಕವಾಗಿ ನನಗೂ ಕೂಡ ಸಂತೋಷ ಇದೆ. ಸಣ್ಣ ಸಮಾಜ ಆಗಿರೋ ನೀವು ಯಾವುದೇ ಒಂದು ಸಮಾಜಕ್ಕೂ ಸಂಘಟನೆ ಮಾಡಿದಾಗ ಸರ್ಕಾರದ ಸೌಲಭ್ಯಗಳನ್ನು ಪಡೆಯೋಕ್ಕೆ ಸಾಧ್ಯ ಆಗಿದೆ. ಈ ನಿಟ್ಟಿನಲ್ಲಿ ನೀವು ಸಂಘದ ಇದೇ ರೀತಿ ಒಗ್ಗಟ್ಟನ್ನು ಕಾಪಾಡಿಕೊಂಡು ಹೋಗಿದ್ದಾದರೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಒಂದು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುವುದ್ರ ಬಗ್ಗೆ ವೈಯಕ್ತಿಕವಾಗಿ ಏಳಿಗೆ ಕಾಣ್ಬೋದು. ಈ ನಿಟ್ಟಿನಲ್ಲಿ ನಿಮಗೆಲ್ಲ ಶುಭವಾಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಶುಭಾಶಯಗಳನ್ನು ದೇವರ ದಾಸಿಮಯ್ಯ ಜಯಂತಿ ಕೊಟ್ಟು ಜೈ ಹಿಂದ್ ಜೈ ಕರ್ನಾಟಕ. ಸಂಘಟನೆ ಚೆನ್ನಾಗಿದ್ದರೆ ಸರ್ಕಾರದಿಂದ ಎಲ್ಲ ರೀತಿಯ ಸವಲತ್ತುಗಳನ್ನು ಪಡ್ಕೋಬೋದು ಅಂತ ಹೇಳ್ಬಿಟ್ಟು ನುಡಿಮುತ್ತುಗಳನ್ನು ಹೇಳಿದ್ದಾರೆ. ಸರ್ ತಮಗೆ ತುರ್ತೂರು ಕಾರ್ಯಕ್ರಮ ಮುಂದುವರಿದಂತೆ ಸಭಾಸರು ಯಾಕೆಂದರೆ ನಾವು ಯಾವುದೇ ಸೌಲಭ್ಯಗಳನ್ನು, ನಮ್ಮ ನೋವುಗಳನ್ನು, ನಮ್ಮ ದುಃಖವನ್ನು ತೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಪ್ರತಿಯೊಂದು ಸಮಾಜಕ್ಕೂ ಸಮುದಾಯಕ್ಕೂ ಸಂಘಟನೆ ಇವತ್ತು ಅತ್ಯಂತ ಅಗತ್ಯವಾಗಿರ್ತಕ್ಕಂಥ ವಿಚಾರವನ್ನು ಅವರು ತಿಳಿಸಿದ್ದಾರೆ. ಜೊತೆಗೆ ಈ ನಮ್ಮ ಶ್ರೀ ದೇವರ ದಾಸಿಮಯ್ಯ ತಾಲೂಕು ದೇವಾಂಗ ಸಮಾಜ ಟ್ರಸ್ಟು ಉದ್ಘಾಟನೆಯ ಪೂರ್ವದಿಂದಲೂ ಸಹ ಶ್ರೀ ಆನಂದ್ ಅವರು ಈ ಸಂಘಟನೆಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಕಳೆದ 3 ವರ್ಷಗಳಿಂದ ನಮ್ಮ ಶ್ರೀ ದೇವರ ದಾಸಿಮಯ್ಯ ದೇವಾಂಗ ಸಮಾಜ ಟ್ರಸ್ಟ್ ಅಸ್ತಿತ್ವದಲ್ಲಿದ್ದು ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಟ್ರಸ್ಟಿನ ಸದಸ್ಯರಾಗಿರ್ತಕ್ಕಂಥ, ನಮ್ಮ ಸಮಾಜದ ಬಂಧುಗಳಾಗಿರ್ತಕ್ಕಂಥ ಯಾವುದೇ ಕುಟುಂಬದಲ್ಲಿ ಯಾವುದೇ ವ್ಯಕ್ತಿ ನಿಧನರಾದರೆ ಆ ಕುಟುಂಬದ ನೋವಿನಲ್ಲಿ ಜೊತೆಯಾಗ್ತಕ್ಕಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಅವರ ಅಂತ್ಯ ಸಂಸ್ಕಾರಕ್ಕೆ 5,000 ರೂಪಾಯಿಗಳಂತಹ ಒಂದು ಸಹಾಯಧನವನ್ನು ನಾವು ಕಳೆದ 3 ವರ್ಷಗಳಿಂದ ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳಿಗೆ ನಾವು ನೀಡಿ ಒಂದು ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಬಂಧುಗಳು ಅವರ ಮನೆಯಲ್ಲಿ ನಡೀತಕ್ಕಂಥ ಶುಭ ಸಮಾರಂಭಗಳು, ಗೃಹ ಪ್ರವೇಶ ಆಗಿರ್ಬೋದು, ಮದುವೆ ಸಮಾರಂಭ ಆಗಿರ್ಬೋದು, ಇತರೆ ಶುಭ ಸಮಾರಂಭಗಳಲ್ಲಿ ಶ್ರೀ ದೇವರ ದಾಸಿಮಯ್ಯನವರ ಭಾವಚಿತ್ರವನ್ನು ಉಡುಗೊರೆಯಾಗಿ ಕೊಟ್ಟು ದೇವರ ದಾಸಿಮಯ್ಯನವರ ಒಂದು ಪರಿಚಯ ಅವರ ಕುಟುಂಬಕ್ಕೆ ಮತ್ತು ಸಮಾಜದ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳಿಗೆ ಇವರು ಪರಿಚಯ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ದಾಸಿಮಯ್ಯನವರ ಒಂದು ಭಾವಚಿತ್ರವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಯಾವುದೇ ಸಂದರ್ಭದಲ್ಲಿ ನಮ್ಮ ಸಂಘದಲ್ಲಿ ಸದಸ್ಯರಾಗಿರ್ತಕ್ಕಂಥ ವ್ಯಕ್ತಿಗಳು ಯಾವುದೋ ಒಂದು ಸಂದರ್ಭದಲ್ಲಿ ಅಪಘಾತ ಆಗತಕ್ಕಂಥದ್ದು ಅಥವಾ ಯಾವುದೋ ಒಂದು ಪರಿಸ್ಥಿತಿನಲ್ಲಿ ಅವರಿಗೆ ಅಶಕ್ತರಾಗಿರ್ತಕ್ಕಂಥದ್ದು, ಕುಟುಂಬ ನಿರ್ವಹಣೆಯಲ್ಲಿ ಕಷ್ಟ ಆಗಿರ್ತಕ್ಕಂಥ ಸಂದರ್ಭದಲ್ಲಿ 1 ತಿಂಗಳು ಅಥವಾ 2 ತಿಂಗಳಿಗೆ ಆಗಿರ್ತಕ್ಕಂತಹ ಒಂದು ರೇಷನನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಈ ಒಂದು 3 ವರ್ಷದಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಈಗ 3 ವರ್ಷಗಳ ಹಿಂದೆ ನಾವು ಒಂದು 3-4 ಜನ ಸೇರಿಕೊಂಡು ಈ ಸಂಘಟನೆಯನ್ನು ಉಂಟಾಗಿದ್ವಿ. ಆ ನಂತರದಲ್ಲಿ ಇವತ್ತು 250ಕ್ಕೂ ಹೆಚ್ಚು ಕುಟುಂಬದ ಸದಸ್ಯರು ಈ ತಾಲೂಕಿನ ಬಂಧುಗಳು ನಮ್ಮ ಸಂಘಟನೆ ಒಳಗಡೆ ಸೇರಿಕೊಂಡು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಜೊತೆಗೆ ನಾವು ನಮ್ಮ ಸಮಾಜದಲ್ಲಿ ಬಂಧುಗಳಿಗೆ ಸಣ್ಣ ಪ್ರಮಾಣದಲ್ಲಿ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ಕೂಡ ನಾವು ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಪ್ರತಿ ತಿಂಗಳು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಬಂಧುಗಳು ಯಾವ ರೀತಿ ಸಾಲವನ್ನು ಪಡೆದು ಅವರ ಕಷ್ಟಗಳನ್ನು ತೀರಿಸ್ಕೊಂಡಿದ್ದಾರೋ ಅದೇ ರೀತಿಯಲ್ಲಿ ಯಾವುದೇ ಒಂದು ಲೋಪ ಆಗದಂತೆ ಪ್ರತಿ 3 ವರ್ಷದಲ್ಲಿ ಪ್ರತಿ ತಿಂಗಳು ಸಾಲವನ್ನು ಮರುಪಾವತಿ ಮಾಡಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ನಾವು ನಮ್ಮ ಸಮಾಜ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮ ಆಯೋಜನೆಯಾಗಿ ದೇವರ ದಾಸಿಮಯ್ಯನವರ ಒಂದು ಪರಿಚಯವನ್ನು ಇಡೀ ತಾಲೂಕಿನ ಸಮಾಜದ ಬಂಧುಗಳಲ್ಲಿ ಮಾಡಬೇಕು. ಬೇರೆ ಸಮುದಾಯದವರೆಗೂ ನಮ್ಮ ಸಮಾಜದ ಇತರ ಕೆಲಸಗಳು, ಸಾಮಾಜಿಕ ಕಾರ್ಯಗಳು ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಹಿರಿಯ ಸಂಘದಾಗಿರ್ತಕ್ಕಂಥ ತಾಲೂಕು ದೇವಾಂಗ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಇತರ ಸಮಾಜದ ಮುಖಂಡರುಗಳು ಸಹ, ರಕ್ಷಣಾ ವೇದಿಕೆಯವರಾಗಿರ್ಬೋದು, ಮಾಧ್ಯಮ ಪ್ರತಿನಿಧಿಗಳಾಗಿರ್ಬೋದು, ಬೇರೆ ಎಲ್ಲ ಸಮುದಾಯದವರು ಸಹ ನಮಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಾಗಿ, ಸಂಘಟನೆಯಲ್ಲಿ ಬಲಗೊಳ್ಳಲಿಕ್ಕಾಗಿ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ಈ ಸಮಾರಂಭದಲ್ಲಿ ಎಲ್ರಿಗೂ ಸಹ
ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮ ಶ್ರೀ ದೇವರ ದಾಸಿಮನೆಯವರ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಸಮಾಜದ ಬಂಧುಗಳು ವಿವಿಧ ಗ್ರಾಮಗಳಿಂದ ಆಗಮಿಸಿ ಇಲ್ಲಿ ನೆರೆದಿದ್ದಾರೆ. ಅವರಿಗೂ ಸಹ ನಾನು ಈ ಸಮಾರಂಭದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಒಂದು ವಿಚಾರವನ್ನು ಕೊನೆಯಲ್ಲಿ ನಮ್ಮ ದೇವಾಂಗ ಸಮುದಾಯದವರಿಗೆ ಅಂದರೆ ಶ್ರೀ ದೇವರ ದಾಸಿಮಯ್ಯನವರ ಮಗ ಕಾಟಿಗೌಡ ಅಂತ ಹೇಳಿದ್ರು. ಅವರಿಗೆ ನಮ್ಮ ಅರಸೀಕೆರೆ ತಾಲೂಕಿನ ಮುರುಂಡಿ ಗ್ರಾಮದ ಹೆಣ್ಣನ್ನೇ ಕೊಟ್ಟು ಮದುವೆ ಮಾಡಿದ್ರು. ಅವರು ಕಾಟಿಗೌಡ ಅವರು ಮುರುಂಡಿ ಗ್ರಾಮದಲ್ಲಿ ಬಂದು ನೆಲೆಸಿದ್ರು. ಅವರು ನೇಕಾರಿಕೆ ವೃತ್ತಿಯನ್ನ ದೇವರ ದಾಸಿಮಯ್ಯನವರ ಮಗ ಮುರುಂಡಿ ಗ್ರಾಮದಲ್ಲೇ ಮಾಡಿದ್ದು. ಅದಕ್ಕೆ ದಾಖಲೆಯಾಗಿ ನಮಗೆ ಈಜಿಹಳ್ಳಿಯಲ್ಲಿ ಒಂದು ಶಿಲಾಶಾಸನ ದೊರೆತಿದೆ. ಆ ಶಾಸನದಲ್ಲಿ ನಮಗೆ ಎಲ್ಲ ಮಾಹಿತಿ ದೊರೆಯುತ್ತೆ. ದೇವರ ದಾಸಿಮಯ್ಯನವರು ನಮ್ಮ ಅರಸೀಕೆರೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಪ್ರವಾಸವನ್ನು ಕೈಗೊಂಡಿದ್ರು. ಇಂತಹ ಒಂದು ಸೌಭಾಗ್ಯ ನಮ್ಮ ಅರಸೀಕೆರೆ ತಾಲೂಕಿನ ದೇವಾಂಗ ಸಮುದಾಯದವರಿಗೆ ತಿಳಿಬೇಕಾಗಿರ್ತಕ್ಕಂಥದ್ದು. ಇದು ನಮ್ಮೆಲ್ಲರ ಸೌಭಾಗ್ಯವಂತ ತಿಳಿಸ್ತಾ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದ ತಿಳಿಸ್ತೇನೆ. ಜೊತೆಗೆ ಅವರು ನಗರಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಶಾಲು ಓದಿಸುವ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದರಲ್ಲಿ ಕೃಷ್ಣಪ್ಪ ಅವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಈ ವೇದಿಕೆ ಹತ್ರ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ